ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ದಿವಸ ಕ್ರಿಸ್ಮಸ್. ಈ ಕ್ರಿಸ್ಮಸ್ ದಿವಸವನ್ನ ಯಾವುದಕ್ಕಾಗಿ ಆಚರಿಸುತ್ತಾರೆ? ಈ ದಿವಸದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ್ದನ್ನ ನೆನೆಸಿ ಅದಕ್ಕಾಗಿ ದೇವರನ್ನ ಸ್ತುತಿಸಿ ಅವರನ್ನು ಕೊಂಡಾಡಿ ಮಹಿಮೆಪಡಿಸುವುದಕ್ಕಾಗಿ ಈ ಒಂದು ದಿವಸವನ್ನ ಆಚರಿಸುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಮನುಷ್ಯನಾಗಿ ಅವರು ಕಾಣಿಸಿಕೊಂಡರು. ಈ ಲೋಕದಲ್ಲಿ ಅವರು ಜೀವಿಸಿದರು, ಅವರು ಸೇವೆಯನ್ನು ಮಾಡಿದರು, ಜನಗಳಿಗೆ ಅದ್ಭುತವನ್ನು ಮಾಡಿದರು, ಬಿಡುಗಡೆಗೊಳಿಸಿದರು, ಅವರನ್ನ ಬಲಪಡಿಸಿದರು, ಎಲ್ಲಾ ವಿಧವಾದ ಸೇವೆಯನ್ನ ಮಾಡಿ ತಂದೆಯ ಚಿತ್ತವನ್ನೆಲ್ಲ ಅವರು ನೆರವೇರಿಸಿದರು. ಕಡೆಗೆ ಅವರು ತಮ್ಮನ್ನು ತಾವು ಸಿಲುಬೆಯ ಪಾಡಿಗೆ ಒಪ್ಪಿಸಿಕೊಟ್ಟರು. ಸಿಲುಬೆಯನ್ನು ನಮಗಾಗಿ ಅವರು ಬಾಧೆಪಟ್ಟು ಮರಣವನ್ನು ಅನುಭವಿಸಿ ಮತ್ತೆ 3ನೇ ದಿನದಲ್ಲಿ ಮರಣದಿಂದ ಅವರು ಜೀವಂತವಾಗಿದ್ದು ಈಗ ಅವರು ತಂದೆಯ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಇವೆಲ್ಲವನ್ನೂ ಸಹ ನಾವು ತಿಳಿದಿದ್ದೇವೆ. ಇವುಗಳನ್ನು ನೆನೆಸಿಕೊಳ್ಳುವುದಕ್ಕಾಗಿಯೇ ಕ್ರಿಸ್ಮಸ್ ಎನ್ನುವಂತ ಈ ದಿವಸವನ್ನ ನಾವು ಆಚರಿಸಿ ಅದಕ್ಕಾಗಿ ನಾವು ದೇವರನ್ನ ಸ್ತುತಿಸಿ ಅವರನ್ನ ಮಹಿಮೆ ಪಡಿಸುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಅವರು ಹುಟ್ಟಿ ಬಂದರು. ಅದಕ್ಕೆ ಕಾರಣವೇನು? ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಬರಲು ಕಾರಣವೇನು? ಅದಕ್ಕೆ ಕಾರಣವೇನು ಎಂಬುದಾಗಿ ನಾವು ಯೋಚಿಸುವಾಗ ದೇವರ ವಾಕ್ಯದಲ್ಲಿ ಯೋಹಾನನ ಬರೆದಂತ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದುವಾಗ ದೇವರು ತನ್ನ ಒಬ್ಬನೇ ಕುಮಾರನಾಗಿರುವ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಡಲು ಕಾರಣವೇನು? ಯಾರೆಲ್ಲ ಆತನನ್ನ ನಂಬುತ್ತಾರೋ ಅವರೆಲ್ಲರೂ ನಿತ್ಯ ಜೀವವನ್ನ ಹೊಂದಿಕೊಳ್ಳುವ ಹಾಗೆ ದೇವರು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆಯನ್ನಿಡುವಾಗ ನಾನು ನೀವು ನಿತ್ಯ ಜೀವವನ್ನ ಪಡೆಯುತ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ನಾನು ನೀವು ಯಾವ ಕಾರಣಕ್ಕಾಗಿ ನಂಬಿಕೆಯನ್ನಿಡಬೇಕು? ನಿತ್ಯ ಜೀವವನ್ನ ಹೊಂದಿಕೊಳ್ಳಲು. ಯೇಸು ಕ್ರಿಸ್ತನು ಸಹ ಅದೇ ಹೇಳಿದರು, ನಾನು ನನ್ನ ಕುರಿಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂಬುದಾಗಿ. ಆತನು ನಮಗೆ ನಿತ್ಯ ಜೀವನ ಯಾವ ರೀತಿ ಕೊಡುವನು? ನಿತ್ಯ ಜೀವ ಅಂದ್ರೆ ಏನು? ನಿತ್ಯ ಜೀವ, ನಿತ್ಯ ಅಂತಂದ್ರೆ ಸದಾಕಾಲ, ಜೀವ ಅಂದ್ರೆ ಬದುಕುವಂಥದ್ದು. ಅಂದ್ರೆ ಮನುಷ್ಯರೆಲ್ಲರಿಗೂ ಸಹ ಮರಣ ಅನ್ನೋದು ಇದೆ. ನಮ್ಮೆಲ್ಲರಿಗೂ ಸಹ ಗೊತ್ತು, ಮನುಷ್ಯರು ಎಲ್ಲರೂ ಒಂದು ದಿವಸ ಮರಣವನ್ನು ಅನುಭವಿಸಿಯೇ ಬೇಕು ಎಂಬುದಾಗಿ. ಆದ್ರೆ ಯೇಸು ಕ್ರಿಸ್ತನನ್ನು ನಂಬುವಾಗ ಅವರು ಹೇಳುವಂತ ಮಾತೇನೆಂದರೆ, ನನ್ನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದುವನು. ಅಂದ್ರೆ ಅವನು ಸದಾಕಾಲ ಜೀವಿಸುವನು, ಅವನಿಗೆ ಮರಣವೇ ಇಲ್ಲ, ಅದನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣುತ್ತೇವೆ. ಆಗ ಯೇಸು ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ ಹೇಗೆ ಸಾಧ್ಯ? ಯಾವ ರೀತಿ ಅದಾಯಿತು ಅಂತ ಹೇಳಿದ್ರೆ, ದೇವರು ನಮಗೆ ನಿತ್ಯ ಜೀವ ಕೊಡಬೇಕಾದರೆ ನಾವು ಮರಣವನ್ನ ತಂದುಕೊಂಡಿದ್ದೇವೆ ಎಂಬುದಾಗಿ ಮೊದಲು ನಾವು ಯೋಚನೆ ಮಾಡಬೇಕು. ದೇವರು ನಮಗೆ ಜೀವ ಕೊಡುತ್ತಾರೆ ಅಂತಂದ್ರೆ ನಾವೀಗಾಗಲೇ ಮರಣವನ್ನ ತಂದುಕೊಂಡಿದ್ದೇವೆ ಎಂಬುದಾಗಿ ಅದರ ಅರ್ಥ. ಒಂದು ವೇಳೆ ನಾವು ಜೀವಿಸುವಂತವರಾಗಿದ್ದರೆ, ಮರಣವೆನ್ನುವುದು ನಮಗೆ ಇಲ್ಲವಾಗಿದ್ದರೆ ದೇವರು ನಮಗೆ ಜೀವ ಕೊಡಬೇಕಾಗಿರುವ ಅಗತ್ಯವಿಲ್ಲ. ಆದ್ರೆ ನಮಗೆ ಮರಣವು ಬಂದದ್ರಿಂದ ದೇವರು ನಮಗೆ ಜೀವ ಕೊಡಬೇಕಾಗಿರುವಂತ ಪರಿಸ್ಥಿತಿ ಬಂತು. ಮನುಷ್ಯನಿಗೆ ಮರಣವಾದರೂ ಯಾವ ರೀತಿ ಬಂತು ಅಂತಂದ್ರೆ ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ರೋಮಪುರದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯವು ಈ ರೀತಿಯಾಗಿ ಹೇಳುತ್ತಾರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಈ ವಾಕ್ಯದಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಹೇಳುವಂತ ಮಾತೇನೆಂದರೆ, ಎಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದಾರೆ ಅಂತ ಅವರು ಹೇಳ್ತಾರೆ. ಇನ್ನು ಅದೇ ಅಧ್ಯಾಯದ 10ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ. ಈ ವಾಕ್ಯದಲ್ಲಿ ಪೌಲನು ಹೇಳುವಂತ ಮಾತೇನೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಸಹ ಇಲ್ಲ, ಎಲ್ಲರೂ ಸಹ ಪಾಪವನ್ನು ಮಾಡಿದ್ದಾರೆ ಎಂಬುದಾಗಿ ಅರ್ಥದಲ್ಲಿ ಈ ಮಾತು ಧರ್ಮಶಾಸ್ತ್ರದಲ್ಲಿ ಈಗಾಗಲೇ ಬರೆಯಲ್ಪಟ್ಟಿದೆ ಎಂಬುದಾಗಿ ತಾನು ಉಲ್ಲೇಖಿಸುವುದನ್ನ ನಾವು ಕಾಣುತ್ತೇವೆ. ದೇವರ ವಾಕ್ಯವು ಹೇಳುವಂತ ಮಾತೇನೆಂದರೆ, ಎಲ್ಲಾ ಮನುಷ್ಯರು ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ, ನೀತಿವಂತನು ಒಬ್ಬನೂ ಸಹ ಇಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ದೇವರ ವಾಕ್ಯವು ಎಲ್ಲಾ ಮನುಷ್ಯರನ್ನ ಪಾಪಿ ಎಂಬುದಾಗಿ ಗುರುತಿಸುತ್ತಾರೆ. ಆಗ ಮನುಷ್ಯರೆಲ್ಲರೂ ಪಾಪಿಗಳಾದದ್ದರಿಂದ ಅದರಿಂದ ಬಂದಂತ ಪ್ರತಿಫಲ ಏನು? ದೇವರ ವಾಕ್ಯವನ್ನ ನಾವು ಮುಂದುವರಿಸಿ ಓದುವಾಗ ಇದೇ ರೋಮಪುರದವರೆಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಈ ವಾಕ್ಯವು ಹೇಳುತ್ತದೆ, ಪಾಪವು ಕೊಡುವಂತಹ ಸಂಬಳ ಮರಣ ಎಂಬುದಾಗಿ. ಮನುಷ್ಯರೆಲ್ಲರೂ ಪಾಪವನ್ನು ಮಾಡಿದ್ದಾರೆ. ಆ ಪಾಪವು ಮನುಷ್ಯರಿಗೆ ಕೊಡುವಂತಹ ಸಂಬಳ ಮರಣ. ದೇವರು ಮನುಷ್ಯರುಗಳಾಗಿರುವ ನಮ್ಮನ್ನ ನಾವು ಸ್ವಲ್ಪ ಕಾಲ ಇದ್ದು
ಮರಣ ಹೊಂದಬೇಕೆಂಬುದಾಗಿ ಉಂಟು ಮಾಡಲಿಲ್ಲ. ಆದರೆ ಮನುಷ್ಯರು ಪಾಪವನ್ನು ಮಾಡಿ ದೇವರಿಂದ ಬಿದ್ದು ಹೋದರಿಂದ ಮನುಷ್ಯರೆಲ್ಲರಿಗೂ ಮರಣ ಅನ್ನೋದು ಪ್ರಾಪ್ತಿಯಾಯಿತು. ಮನುಷ್ಯರಾಗಿರುವ ನಾವೆಲ್ಲರೂ ಪಾಪವನ್ನ ಮಾಡಿದವರುಗಳಾಗಿರುವುದರಿಂದ, ನಾವೆಲ್ಲರೂ ಪಾಪಕ್ಕೆ ಒಳಗಾಗಿರುವುದರಿಂದ ಮರಣ ಅನ್ನೋದು ನಮ್ಮ ಮೇಲೆ ಆಳ್ವಿಕೆ ಮಾಡುತ್ತಾ ಇದೆ. ಆದ್ರೆ ಇಂತಹ ಒಂದು ಮರಣದಿಂದ ನಮ್ಮನ್ನ ಯೇಸು ಕ್ರಿಸ್ತನು ಯಾವ ರೀತಿ ಬಿಡಿಸುವುದಕ್ಕೆ ಸಾಧ್ಯ, ಯಾವ ರೀತಿ ಅವರಿಗೆ ಬಿಡಿಸುವುದಕ್ಕೆ ಸಾಧ್ಯವಾಗಿ ನಮಗೆ ನಿತ್ಯ ಜೀವ ಕೊಡುವುದಕ್ಕೆ ಅವಕಾಶ ಆಯಿತು ಅಂತಂತಂದ್ರೆ, ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಪೇತ್ರನ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 24ನೇ ವಾಕ್ಯವು ಈ ರೀತಿಯಾಗಿದೆ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಇಲ್ಲಿ ಪೇತ್ರನು ಹೇಳುವಂತ ಮಾತೇನೆಂದರೆ, ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣದ ಕಂಬವನ್ನ ಹೇರುವುದಕ್ಕೆ ಕಾರಣ ತನ್ನ ಅಪರಾಧವಲ್ಲ. ಆ ರೀತಿಯಾಗಿ ಮರಣಕ್ಕೆ ಯಾರನ್ನು ಒಪ್ಪಿಸುತ್ತಾರೆ ಅಂದರೆ, ಮರಣ ಪಾತ್ರವಾಗಿರುವಂತಹ ಪಾಪವನ್ನ ಮಾಡಿದವರನ್ನ ಆ ರೀತಿ ಮರಣಕ್ಕೆ ಒಪ್ಪಿಸುತ್ತಾರೆ. ಆದ್ರೆ ಯೇಸು ಕ್ರಿಸ್ತನಲ್ಲಿಯೂ ಯಾವ ಪಾಪವಿಲ್ಲ. ಯಾರು ಆತನಲ್ಲಿ ಯಾವ ಪಾಪವನ್ನು ಕಂಡು ಹಿಡಿಯುವುದಕ್ಕೆ ಅವಕಾಶವಾಗಲಿಲ್ಲ. ಆದರೂ ಆತನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿದರು. ಅದಕ್ಕೆ ಕಾರಣವೇನು? ಅದಕ್ಕೆ ಕಾರಣ ನನ್ನ ನಿಮ್ಮ ಪಾಪ. ಯೇಸು ಕ್ರಿಸ್ತನು ತಾನು ಪರಿಶುದ್ಧನಾಗಿದ್ದು ಮರಣ ಪಾತ್ರವಲ್ಲದ್ದು ಏನನ್ನು ಸಹ ಮಾಡದಿದ್ದರೂ ಸಹ ತಾನು ಮರಣಕ್ಕೆ ಒಪ್ಪಿಸಲ್ಪಟ್ಟನು. ಅದಕ್ಕೆ ಕಾರಣ ನನ್ನ ನಿಮ್ಮ ಪಾಪ. ನಮ್ಮ ಪಾಪಗಳನ್ನ ಆತನು ಹೊತ್ತುಕೊಂಡು ಶಿಲುಬೆಯ ಮರಣವನ್ನ ಆತನು ಅನುಭವಿಸಿದನು. ಈಗ ಏನಾಗುತ್ತೆ? ನಾವು ಪಾಪಿಗಳಾಗಿದ್ದು ಮರಣವನ್ನ ತಂದುಕೊಂಡೆವು. ಮರಣ ಅಂತಂದ್ರೆ ಬರೀ ನಮ್ಮ ಈ ಶಾರೀರಿಕವಾದ ಮರಣವಲ್ಲ. ಶಾರೀರಿಕವಾದ ನಂತರ ಆತ್ಮದಲ್ಲಿ ಒಂದು ಮರಣ ಇದೆ. ಆ ಮರಣ ನರಕ. ಆಗ ನಾವು ಶಾರೀರಿಕವಾದ ಮರಣವನ್ನು, ಆತ್ಮದ ಮರಣವನ್ನು ಸಹ ನಾವು ತಂದುಕೊಂಡೆವು. ಆದ್ರೆ ಯೇಸು ಕ್ರಿಸ್ತನು ತಾನು ಪರಿಶುದ್ಧನಾಗಿ ಶಿಲುಬೆಯಲ್ಲಿ ತಾನು ಮರಣವನ್ನು ಅನುಭವಿಸಿದನು. ನಾವು ಪಾಪವನ್ನು ಮಾಡಿ ಮರಣವನ್ನು ತಂದುಕೊಂಡೆವು. ಯೇಸು ಕ್ರಿಸ್ತನು ಪರಿಶುದ್ಧನಾಗಿ ಮರಣವನ್ನು ಅನುಭವಿಸಿದನು. ಆಗ ಆತನ ಮರಣದ ಮುಖಾಂತರ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟು ನಾವು ಆತನ ಜೀವವನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಅವಕಾಶವಾಗುತ್ತದೆ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಎಫೆಸದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದುವಾಗ ಈ ರೀತಿಯಾಗಿದೆ. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇಲ್ಲಿ ಪೌಲನು ಹೇಳುವಂತ ಮಾತೇನೆಂದರೆ, ಯೇಸು ಕ್ರಿಸ್ತನು ನಮಗಾಗಿ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಅಂತ ತಾನು ಬರೆಯುವುದನ್ನ ನಾವು ಕಾಣುತ್ತೇವೆ. ಇನ್ನು ಯೋಹಾನನ ಬರೆದಂತ 1ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವೊಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿ ಮಾಡುತ್ತದೆ. ಇಲ್ಲಿ ಯೋಹಾನನ ಹೇಳುವ ಮಾತು, ದೇವರ ಕುಮಾರನಾಗಿರುವ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುತ್ತದೆ ಎಂಬುದಾಗಿ ತಾನು ಬರೆಯುವುದನ್ನ ನಾವು ಕಾಣುತ್ತೇವೆ. ಈ ರೀತಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದು ತನ್ನ ಪಾಪದ ದೆಸೆಯಿಂದಲ್ಲ, ಆದರೆ ನಮ್ಮ ಪಾಪದ ದೆಸೆಯಿಂದ. ನಾವು ಪಾಪವನ್ನು ಮಾಡಿ ಮರಣ ಪಾತ್ರರಾದೆವು. ಆದರೆ ಯೇಸು ಕ್ರಿಸ್ತನು ಪಾಪವನ್ನು ಮಾಡದೆ ಮರಣವನ್ನು ಹೊಂದಿದ್ದರಿಂದ ತಾನು ಪಾಪದಿಂದ ಮರಣ ಪಾತ್ರರಾಗಿರುವಂತವರಿಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ತಾನು ಶಕ್ತನಾದನು. ಆಗ ಅವರಿಂದ ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ಮರಣದಿಂದ ಬಿಡುಗಡೆ ಹೊಂದಿ ನಿತ್ಯ ಜೀವವನ್ನು ಪಡೆದುಕೊಳ್ಳುವುದಕ್ಕೆ ನಮಗೆ ಒಂದು ಅವಕಾಶವಿದೆ. ಹಾಗಾದ್ರೆ ಅದನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ನಾವೇನ್ ಮಾಡಬೇಕಾದ್ರೆ ಮೊದಲು ನಾವು ದೇವರ ಬಳಿಯಲ್ಲಿ ಅರಿಕೆ ಮಾಡಬೇಕು. ನಾವು ಪಾಪಿ ಎನ್ನುವುದನ್ನು ಅರಿಕೆ ಮಾಡಿ ನಾವು ಪಾಪಿ ಎನ್ನುವುದನ್ನು ಒಪ್ಪಿಕೊಳ್ಳಬೇಕು. ಆ ನಂತರ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುತ್ತದೆ. ತದನಂತರ ನಮ್ಮ ಎಲ್ಲಾ ಪೂರ್ವ ಪಾಪಗಳಿಂದ ನಾವು ಮನೆ ತಿರುಗಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ದೇವರ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು. ಈ ಲೋಕದಲ್ಲಿ ನಾವು ಜೀವಿಸುವ ಕಡೆಯವರೆಗೂ ದೇವರ ವಾಕ್ಯದಂತೆ ನಾವು ಪರಿಶುದ್ಧರಾಗಿಯೂ ನೀತಿವಂತರುಗಳಾಗಿಯೂ ನಿಜಸ್ಥರಾಗಿಯೂ ಕಪಟ ಇಲ್ಲದವರಾಗಿ ದೋಷ ಇಲ್ಲದವರಾಗಿ ಮೋಸ ಇಲ್ಲದವರಾಗಿ ಯಾವ ವಿಧವಾದ ಕೆಟ್ಟ ನಡವಳಿಕೆಗಳು ಕ್ರಿಯೆಗಳು ಇಲ್ಲದವರುಗಳಾಗಿ ಎಲ್ಲಾ ವಿಧಗಳಲ್ಲಿ ದೇವರಿಗಾಗಿ ನಾವು ಪ್ರತ್ಯೇಕಿಸಲ್ಪಟ್ಟವರುಗಳಾಗಿ ಈ ಲೋಕದಲ್ಲಿ ನಾವು ಜೀವಿಸಿ ನಮ್ಮ ಓಟವನ್ನ ನಾವು ಓಡಿ ಮುಗಿಸುವಾಗ ಈ ಲೋಕದಲ್ಲಿ ಶಾರೀರಿಕವಾದ ಮರಣ ಬಂದೇ ಬರುತ್ತೆ. ಆದ್ರೆ ಆ ಮರಣದ ನಂತರ ಆತ್ಮದಲ್ಲಿ ನಾವು ದೇವರಾಜ್ಯಕ್ಕೆ ಒಯ್ಯಲ್ಪಡುತ್ತೇವೆ, ದೇವರೊಟ್ಟಿಗೆ ನಾವು ಇರುತ್ತೇವೆ. ಅದಾದ ನಂತರ ಮತ್ತೆ ಅಂತ್ಯದಲ್ಲಿ ದೇವರು ಸಕಲ ಮರಣ ಹೊಂದಿದ ಮನುಷ್ಯರನ್ನು ಜೀವನದಿಂದ ಎಬ್ಬರಿಸುತ್ತಾರೆ. ಆಗ ಜೀವನದಿಂದ ಎಬ್ಬರಿಸುವಾಗ ನಮ್ಮನ್ನು ಸಹ ಅವರು ಜೀವನದಿಂದ ಎಬ್ಬರಿಸುತ್ತಾರೆ. ಹಂಗಂತಂದ್ರೆ ಶಾರೀರಿಕವಾಗಿ ನಾವು ಬದುಕ್ತಾ ಇದ್ದೀವಿ, ಮರಣ ಹೊಂದಿದ ನಂತರ ನಾವು ಆತ್ಮದಲ್ಲಿ ಇರ್ತೇವೆ.
ನಮ್ಮ ಈ ಶರೀರ ಮಣ್ಣಿನಲ್ಲಿ ಹುಣಲ್ಪಟ್ಟು ಅದು ಮಣ್ಣಾಗಿ ಹೋಗುತ್ತೆ. ನಮ್ಮ ಆತ್ಮ ದೇವರ ಬಳಿಯಲ್ಲಿರುತ್ತೆ. ಆದ್ರೆ ಕಡೆಯಲ್ಲಿ ದೇವರೇನ್ ಮಾಡ್ತಾರೆ, ಎಲ್ಲಾ ಮನುಷ್ಯರನ್ನ ಜೀವನದಿಂದ ಎಬ್ಬರಿಸುತ್ತಾರೆ. ಅಂದ್ರೆ ಸತ್ತು ಶರೀರವು ಭೂಮಿಯಲ್ಲಿ ಇಡಲ್ಪಟ್ಟಂತ ಎಲ್ಲಾ ಮನುಷ್ಯರುಗಳನ್ನು, ಅದು ಮಣ್ಣಲ್ಲಿ ಇಡಲ್ಪಟ್ಟಿದ್ದರು, ಸುಡಲ್ಪಟ್ಟಿದ್ದರು, ನೀರಿನಲ್ಲಿ ಹಾಕಲ್ಪಟ್ಟು ಕೊಳೆತು ಹೋಗಿದ್ದರು, ಮನುಷ್ಯರ ಶರೀರಗಳೆಲ್ಲವನ್ನು ದೇವರು ಮತ್ತೆ ಜೀವನದಿಂದ ಎಬ್ಬಿಸುವರು. ಆ ರೀತಿ ಎಬ್ಬಿಸುವಾಗ ನಾವು ಶರೀರದಲ್ಲಿ ಮತ್ತೆ ಬರುತ್ತೇವೆ. ಆಗ ನಮ್ಮ ಶರೀರವನ್ನು ಆತ್ಮವನ್ನು ದೇವರು ಒಂದುಗೂಡಿಸಿ ದೇವರು ತನ್ನ ಹೊಸ ಆಕಾಶ ಭೂಲೋಕ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ನಮ್ಮನ್ನು ಇರಿಸುತ್ತಾರೆ. ಇದು ಮುಂದೆ ನಡೆಯುವುದಕ್ಕಿರುವಂತಹ ಕಾರ್ಯ. ಆಗ ಶರೀರದಲ್ಲಿಯೂ ನಾವು ಮರಣವನ್ನು ಜಯಿಸ್ತೇವೆ. ಈಗ ಇರುವಂತಹ ಶರೀರ ಸತ್ತು ಹೋಗುತ್ತೆ, ಆದ್ರೆ ಮತ್ತೆ ಆತ್ಮಿಕ ಶರೀರವಾಗಿ ಮುಂದೆ ದೇವರು ನಮ್ಮನ್ನ ಜೀವನದಲ್ಲಿ ಎಬ್ಬರಿಸುತ್ತಾರೆ. ಯೇಸು ಕ್ರಿಸ್ತನು ಶಾರೀರಿಕವಾಗಿ ಅವರು ಶಿಲುಬೆಯಲ್ಲಿ ಮರಣ ಹೊಂದಿದರು. ಅವರ ಶರೀರ ಆ ತೋಟದಲ್ಲಿ ಆ ಒಂದು ಗುಹೆಯಲ್ಲಿ ಸಮಾಧಿಯಲ್ಲಿ ಇಡಲ್ಪಟ್ಟಿತ್ತು. ಆದ್ರೆ 3 ದಿನಗಳ ನಂತರ ಆ ಶರೀರ ಜೀವಂತವಾಗಿ ಎದ್ದು ಬಂದಿತ್ತು. ಅದೇ ರೀತಿಯಾಗಿ ನಮ್ಮ ಶರೀರಗಳು ಸಹ ಈಗ ಸತ್ತರು ಒಂದು ದಿವಸ ಕಡೆಯಲ್ಲಿ ದೇವರು ಅದನ್ನ ಜೀವಂತವಾಗಿ ಎಬ್ಬರಿಸುವರು. ನಮ್ಮ ಆತ್ಮವನ್ನು ನರಕಕ್ಕೆ ಹೋಗದ ಹಾಗೆ ನಮ್ಮ ಆತ್ಮವನ್ನ ದೇವರ ರಾಜ್ಯದಲ್ಲಿ ದೇವರಿಟ್ಟುಕೊಳ್ಳುವರು. ನಮ್ಮ ಶರೀರವನ್ನ ಕಡೆಯಲ್ಲಿ ಮರಣದಿಂದ ಎಬ್ಬಿಸುವರು. ಆಗ ನಾವು ಶರೀರದಲ್ಲಿಯೂ ಸಹ ಮರಣವನ್ನು ಜಯಿಸುತ್ತೇವೆ, ಆತ್ಮದಲ್ಲಿಯೂ ಸಹ ಮರಣವನ್ನು ಜಯಿಸುತ್ತೇವೆ. ಆದ್ರೆ ಯಾರು ಯೇಸು ಕ್ರಿಸ್ತನ ಬಳಿಗೆ ಬಂದು ಅವರ ಪಾಪಗಳನ್ನು ಒಪ್ಪಿಕೊಂಡು ಬಿಡುಗಡೆಯನ್ನು ರಕ್ಷಣೆ ಹೊಂದಿಕೊಳ್ಳುವುದಿಲ್ಲವೋ ಅವರಿಗೆ ಶರೀರದಲ್ಲಿಯೂ ಮರಣ, ಆತ್ಮದಲ್ಲಿಯೂ ಮರಣ. ಹಾಗಂದ್ರೆ ಈ ಲೋಕದಲ್ಲಿ ಶರೀರದಲ್ಲಿ ಅವರು ಮರಣ ಹೊಂದ್ತಾರೆ, ಅವರ ಆತ್ಮ ನರಕಕ್ಕೆ ಒಯ್ಯಲ್ಪಡುತ್ತೆ. ಮುಂದೆ ಅಂತ್ಯದಲ್ಲಿ ಎಲ್ಲರಿಗೂ ಮತ್ತೆ ಪುನರುತ್ಥಾನ ಆಗುವಾಗ ಇವರ ಶರೀರಗಳು ಸಹ ಎದ್ದು ಬರುತ್ತೆ. ಆಗ ಆ ಶರೀರವನ್ನು ಆತ್ಮವನ್ನು ಎರಡನ್ನೂ ಸೇರಿಸಿ ನರಕದಲ್ಲಿ ಹಾಕ್ತಾರೆ. ಯೇಸು ಕ್ರಿಸ್ತನ ಅದೇ ಮಾತನ್ನ ಹೇಳಿದ್ರು, ಈಗ ನಿಮ್ಮ ಶರೀರವನ್ನ ಕೊಲ್ಲುವವರಿಗೆ ಭಯಪಡಬೇಡಿರಿ, ಆದ್ರೆ ನಿಮ್ಮ ಶರೀರವನ್ನು ನಿಮ್ಮ ಆತ್ಮವನ್ನು ನರಕದಲ್ಲಿ ಹಾಕುವ ಆತನಿಗೆ ನೀವು ಭಯಪಡಿರಿ ಎಂಬುದಾಗಿ. ಆಗ ಈಗ ಶಾರೀರಿಕವಾದ ಮರಣ ಹೊಂದಿದ ತಕ್ಷಣ ದೇವರ ಬಳಿಯಲ್ಲಿ ಬಂದು ಪಾಪ ಪರಿಹಾರವನ್ನು ಹೊಂದಿಕೊಂಡು ರಕ್ಷಣೆ ಹೊಂದಿಕೊಳ್ಳದೆ ಇರುವಂತವರ ಆತ್ಮ ನೇರವಾಗಿ ನರಕಕ್ಕೆ ಒಯ್ಯಲ್ಪಡುತ್ತೆ. ಶರೀರ ಮಣ್ಣಿನಲ್ಲಿ ಮಣ್ಣಾಗಿ ಹೋಗುತ್ತೆ. ಆದರೆ ಮುಂದೆ ದೇವರು ಎಲ್ಲಾ ಮನುಷ್ಯರಿಗೆ ಪುನರುತ್ಥಾನವನ್ನು ಮಾಡುವಾಗ ಆ ಶರೀರಗಳು ಮತ್ತೆ ಎದ್ದು ಬರುತ್ತೆ. ಎದ್ದು ಬಂದು ಆ ಶರೀರವನ್ನು ಸಹ ನರಕಕ್ಕೆ ಹಾಕ್ತಾರೆ. ಅವರ ಆತ್ಮ ಶರೀರಗಳಾಗಿ ನರಕದಲ್ಲಿ ದಂಡನೆ ಪಡಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ನಾವು ಆತ್ಮ ಶರೀರಗಳಾಗಿ ದೇವರೊಟ್ಟಿಗೆ ಸದಾಕಾಲ ದೇವರ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಹೊಸ ಆಕಾಶ ಭೂಲೋಕದಲ್ಲಿ ನಾವು ಜೀವಿಸುತ್ತೇವೆ. ಇದು ಮುಂದಕ್ಕೆ ನಡೆಯುವಂತದ್ದು. ಈ ರೀತಿ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದರಿಂದ ನಮ್ಮನ್ನ ಮರಣದಿಂದ ಬಿಡಿಸುವುದಕ್ಕೆ ಆತನ ಶಕ್ತನು. ಈ ರೀತಿಯಾಗಿ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ನಿತ್ಯ ಜೀವವು ದೊರೆಯುತ್ತದೆ. ಒಂದು ಕಾಲದಲ್ಲಿ ಹೊಸ ಆಕಾಶ, ಹೊಸ ಭೂಲೋಕ, ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ದೇವರೊಟ್ಟಿಗೆ ಸದಾಕಾಲ ನಾವು ಜೀವಿಸ್ತೇವೆ. ಅದನ್ನ ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತನ ಮನುಷ್ಯನಾಗಿ ಈ ಲೋಕದಲ್ಲಿ ಕಾಣಿಸಿಕೊಂಡರು. ಆತನನ್ನು ನಂಬುವಂತ ಒಬ್ಬನಾದರೂ ನಾಶನವನ್ನು ಹೊಂದದೆ ನಿತ್ಯ ಜೀವವನ್ನ ಪಡೆಯುವನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದಿದ ಹಾಗೆ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ನಿತ್ಯ ಜೀವವು ದೊರಕಿತು. ಹಲ್ಲೆಲೂಯಾ. ಹಾಗನ್ನ ಮಾತ್ರಕ್ಕೆ ಈಗ ನಾವು ಯೇಸು ಕ್ರಿಸ್ತನ ವಿಶ್ವಾಸವಿಟ್ಟು ದೇವರಿಗೆ ನಾವು ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸುತ್ತಾ ಇದ್ದೇವೆ ಅನ್ನೋ ಮಾತ್ರಕ್ಕೆ ನಮಗೆ 100ಕ್ಕೆ 100ರಷ್ಟು ನಿತ್ಯ ಜೀವ ಸಿಕ್ಕಿಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಸಿಗುತ್ತೆ. ಯಾವಾಗ ಅಂದ್ರೆ ಅದನ್ನ ಕಡೆಯವರೆಗೂ ನಾವು ಕೈಗೊಂಡು ನಡೆಯುವಾಗ. ಯೇಸು ಕ್ರಿಸ್ತನು ಹೇಳಿದ ಮಾತು, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇವತ್ತು ನಾನು ದೇವರಲ್ಲಿ ಭಯಭಕ್ತಿಯಿಂದ ಇದ್ದು ದೇವರ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಟ್ಟು ಜೀವಿಸಿದ ಮಾತ್ರಕ್ಕೆ ನಾಳೆ ಒಂದು ವೇಳೆ ನಾನು ದಾರಿ ತಪ್ಪಿ ಹೋದ್ರೆ ದೇವರ ನಿತ್ಯ ಜೀವ ನಮಗೆ ಸಿಗೋದಿಲ್ಲ. ಆದ್ರೆ ನಾವು ಇಟ್ಟಂತ ವಿಶ್ವಾಸದಲ್ಲಿ ನಾವು ಕೈಗೊಂಡು ನಡೆಯುತ್ತಿರುವಂತಹ ದೇವರ ವಾಕ್ಯಗಳನ್ನು ಅನುಸರಿಸಿ ಜೀವಿಸುವ ಈ ಜೀವಿತವನ್ನು ಕಡೆಯವರೆಗೂ ನಾವು ಅನುಸರಿಸಿ ನಡೆಯಬೇಕು. ಕಡೆಯವರೆಗೂ ನಮ್ಮಲ್ಲಿ ದೋಷವಿಲ್ಲದೆ, ಕಪಟವಿಲ್ಲದೆ, ಅನ್ಯಾಯ, ಮೋಸ, ಪಾಪಗಳಿಲ್ಲದೆ, ಸೈತಾನನಿಗೆ ಸಂಬಂಧಪಟ್ಟ ಯಾವ ಕಾರ್ಯಗಳು ನಮ್ಮಲ್ಲಿ ಇಲ್ಲದೆ ನಮ್ಮ ಪರಿಶುದ್ಧತೆಯನ್ನು, ನೀತಿಯನ್ನು, ನಂಬಿಗಸ್ತಿಕೆಯನ್ನು ನಾವು ಕಡೆಯವರೆಗೂ ಹಿಡಿದುಕೊಂಡು ದೇವರಲ್ಲಿ ನಾವು ಜೀವಿಸಿ ನಡೆಯುವುದಾದರೆ ಆಗ ಕಡೆಯಲ್ಲಿ ಒಂದು ಈ ಲೋಕದಲ್ಲಿ ನಮ್ಮ ಮರಣ ಸಂಭವಿಸಿದ ನಂತರ ಅಥವಾ ದೇವರ ಬರುವಿಕೆ ಆಗುವ ಸಮಯದಲ್ಲಿ ನಮಗೆ ಆ ನಿತ್ಯ ಜೀವವು ಕೊಡಲ್ಪಡುತ್ತೆ. ಹಲ್ಲೆಲೂಯಾ. ಈ ರೀತಿ ಪಾಪವನ್ನು ಮಾಡಿ ಮರಣ ಪಾತ್ರರಾಗಿದ್ದಂತ ನಮಗೆ ನಿತ್ಯ ಜೀವವನ್ನು ಉಂಟು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಕಾಣಿಸಿಕೊಂಡನು. ಅದನ್ನ ನೆನೆಸಿ ಅದಕ್ಕಾಗಿ ದೇವರನ್ನ ಸ್ತುತಿಸಿ ಮಹಿಮೆ ಪಡಿಸುವಂತಹ ದಿವಸವೇ ಈ ಕ್ರಿಸ್ಮಸ್ ಆಗಿದೆ. ಹಲ್ಲೆಲೂಯಾ. ಆದ್ದರಿಂದ ದೇವರು ನಮಗೆ ಮಾಡಿರುವಂತಹ ಉಪಕಾರಕ್ಕಾಗಿ ನಾವು ದೇವರನ್ನ ಸ್ತುತಿಸಬೇಕು, ದೇವರನ್ನ ಕೊಂಡಾಡಬೇಕು. ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಕ್ಕೆ ನಾವೇನು ಮಾಡಲಿಲ್ಲ, ಆದರೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಒಪ್ಪಿಸಿಕೊಟ್ಟದರಿಂದ ಉಚಿತವಾಗಿ ನಮಗೆ ಪಾಪ ಕ್ಷಮಾಪಣೆ ಆಯಿತು. ಆಗ ಉಚಿತವಾಗಿ ನಮಗೆ ಪಾಪ ಕ್ಷಮಾಪಣೆ ಆದದರಿಂದ ನಮ್ಮ ಪ್ರಯತ್ನ ಇದರಲ್ಲಿ ಏನು ಸಹ ಇಲ್ಲ. ನಾವು ಮಾಡುವುದೆಲ್ಲ ಒಂದೇ, ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿ, ನನ್ನ ಪಾಪವನ್ನು ಮಾಡಿದೆ, ಮನ್ನಿಸಿರಿ
ಇನ್ನು ಪರಿಶುದ್ಧನಾಗಿ ನಾನು ಜೀವಿಸುವುದಕ್ಕೆ ನನಗೆ ಬಲವನ್ನು ಕೊಡಿರಿ, ನಾನು ಆ ರೀತಿನೇ ಜೀವಿಸುತ್ತೇನೆ ಅಂತ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ ಅಷ್ಟೇ. ಆದ್ರೆ ಅದು ಬಿಟ್ಟು ನಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಾವೇನನ್ನು ಮಾಡಲಿಲ್ಲ. ಆದರೆ ದೇವರ ಉಚಿತಾರ್ಥವಾಗಿ ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟು ನಮ್ಮ ಪಾಪಗಳಿಂದ ನಾವು ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿ ನಿತ್ಯ ಜೀವ ಹೊಂದಿಕೊಳ್ಳುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿದರು. ಅದಕ್ಕಾಗಿ ನಾವು ದೇವರನ್ನ ಸ್ತುತಿಸಬೇಕು, ಅವರನ್ನು ಕೊಂಡಾಡಿ ದೇವರನ್ನ ಮಹಿಮೆ ಪಡಿಸಬೇಕು. ನಾವು ಈ ಸಮಯದಲ್ಲಿ ತಿಳಿದುಕೊಳ್ಳಬೇಕಾಗಿರುವಂತ ಒಂದು ಮುಖ್ಯವಾದ ವಿಷಯವಿದೆ. ಏನಂತಂದ್ರೆ, ಯೇಸು ಕ್ರಿಸ್ತನು ನಮಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕಾಗಿ ಮನುಷ್ಯನಾಗಿ 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಅವರು ಕಾಣಿಸಿಕೊಂಡರು. ಅವರು ಈ ಲೋಕದಲ್ಲಿ ಜೀವಿಸಿದರು, ಅವರು ಸೇವೆ ಮಾಡಿದರು, ಮರಣ ಹೊಂದಿದರು, ಮತ್ತೆ ಮರಣವನ್ನು ಜಯಿಸಿ ಅವರು ಜೀವನದಿಂದ ಎದ್ದು ತಂದೆಯಾದ ದೇವರ ಬಲಗಡೆಯಲ್ಲಿ ಈಗ ದೇವರ ರಾಜ್ಯದಲ್ಲಿ ಆಸೀನರಾಗಿದ್ದಾರೆ. ಆದ್ರೆ ಯಾವ ರೀತಿ ತಾನು ಮೊದಲು 2000 ವರ್ಷಗಳ ಮುಂಚೆ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದು ಜೀವಿಸಿ ಎಲ್ಲವನ್ನು ಮಾಡಿದರೋ ಅದೇ ರೀತಿಯಾಗಿ ತಿರುಗಿ ಆತನ ಈ ಲೋಕಕ್ಕೆ ಬರುವುದಕ್ಕಿದ್ದಾನೆ. ಅದನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದ್ದು ಬಹಳ ಮುಖ್ಯ. 2000 ವರ್ಷಗಳ ಮುಂದೆಗಡೆ ಆತನ ಲೋಕಕ್ಕೆ ಬಂದ್ರು, ಮನುಷ್ಯನಾಗಿದ್ರು, ಎಲ್ಲವನ್ನು ಮಾಡಿದ್ರು, ಮರಣ ಹೊಂದಿದ್ರು, ಮರಣವನ್ನು ಜಯಿಸಿದ್ರು, ದೇವರ ರಾಜ್ಯಕ್ಕೆ ಹೊರಟರು, ದೇವರ ಬಳಿಯಲ್ಲಿ ಅವರಿದ್ದಾರೆ. ಅದೆಲ್ಲವನ್ನು ನಾವು ನೆನೆಸಬೇಕು, ದೇವರನ್ನ ಸ್ತುತಿಸಬೇಕು. ಆದ್ರೆ ನಾವು ಅಲ್ಲಿಗೆ ಮಾತ್ರ ನಿಂತು ಬಿಡಬಾರದು. ಆದ್ರೆ ಇನ್ನ ಒಂದು ಮುಖ್ಯವಾದ ವಿಷಯವಿದೆ. ಆ ವಿಷಯವೇನೆಂದರೆ, ಆತನ 2000 ವರ್ಷಗಳ ಮುಂದೆ ಯಾವ ರೀತಿ ಬಂದ ನಮ್ಮ ಲೋಕಕ್ಕೆ ಅದೇ ರೀತಿ ತಿರುಗಿ ಲೋಕಕ್ಕೆ ಬರುವುದಕ್ಕಿದ್ದಾನೆ. ಅದನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದದ್ದು ನಡೆದು ಹೋದಂತ ಘಟನೆ, ಅದು ಇತಿಹಾಸ. ಆದ್ರೆ ಆತನ ಮತ್ತೆ ಈ ಲೋಕಕ್ಕೆ ಬರುವುದಕ್ಕಿರುವಂತದ್ದು ಮುಂದೆ ನಡೆಯುವುದಕ್ಕಿರುವ ಘಟನೆ. ಆಗ ಮೊದಲು ಆತನ ಈ ಲೋಕಕ್ಕೆ ಬಂದದ್ದರಿಂದ ನಮಗೆ ರಕ್ಷಣೆಗೆ ಅವಕಾಶ ಆಯಿತು. ಮುಂದೆ ಆತನ ಈ ಲೋಕಕ್ಕೆ ಮತ್ತೆ ಬರುವುದಕ್ಕಿದ್ದಾನೆ. ಆದ್ರೆ ಆತನ ಮುಂದೆ ಬರುವಾಗ ನಮ್ಮ ರಕ್ಷಣೆ ನಮಗೆ ಪರಿಪೂರ್ಣವಾಗುತ್ತದೆ. ಒಂದು ವೇಳೆ ನಾವು ದೇವರಲ್ಲಿ ನಮ್ಮನ್ನ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಜೀವಿಸುತ್ತಾ ಇರುವುದಾದರೆ ಆತನ ಮತ್ತೆ ಬರುವಾಗ ಆ ರಕ್ಷಣೆ ನಮಗೆ ಪರಿಪೂರ್ಣವಾಗುತ್ತದೆ. ಒಂದು ವೇಳೆ ನಾವು ಅದಕ್ಕೆ ಸರಿಯಾಗಿ ಜೀವಿಸದೆ ಹೋದರೆ ಆ ರಕ್ಷಣೆಯನ್ನು ಕಳೆದುಕೊಳ್ಳಬೇಕಾಗಿರುವಂತಹ ಸ್ಥಿತಿ ನಮಗೆ ನಿರ್ಮಾಣವಾಗುತ್ತದೆ. ಆದ್ದರಿಂದ ನಾವು ಈ ಒಂದು ಕ್ರಿಸ್ಮಸ್ ಅನ್ನು ಆಚರಿಸುವಂತ ಈ ದಿವಸದಲ್ಲಿ ಯೇಸು ಕ್ರಿಸ್ತನ ಮನುಷ್ಯನಾಗಿ ಲೋಕಕ್ಕೆ ಬಂದದನ್ನ ನೆನೆಸಿ ದೇವರನ್ನು ಸ್ತುತಿಸುವಂತ ಈ ದಿವಸದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ಹಿಂದೆ ಯೇಸು ಕ್ರಿಸ್ತನ ಮನುಷ್ಯನಾಗಿ ಬಂದರು, ರಕ್ಷಣೆಯನ್ನು ಅವರು ಉಂಟು ಮಾಡಿ ಅವರು ತಂದೆಯ ಬಳಿಗೆ ಹೊರಟು ಅವ್ರ ತಂದೆಯ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಆದ್ರೆ ಅಷ್ಟಕ್ಕೆ ಮುಗಿದು ಹೋಗಲಿಲ್ಲ, ಅವರು ಮತ್ತೆ ಬರುವುದಕ್ಕಿದ್ದಾರೆ. ಆಗ ಅವರು ಮತ್ತೆ ಬರೋದಕ್ಕಿರುವಂತ ವಿಷಯದಲ್ಲಿ ನಾನು ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದ್ದು ತುಂಬಾ ಮುಖ್ಯ. ಅವರು ಮೊದಲು ಈ ಲೋಕಕ್ಕೆ ಬಂದಿದ್ದು 2000 ವರ್ಷಗಳ ಹಿಂದೆ. ಅಂದ್ರೆ ನಾವಿರುವಂತ ಈ ಸಮಯದಿಂದ ಅದು ಬಹಳ ದೂರ ಇದೆ. 2000 ವರ್ಷ ಅನ್ನೋದು ತುಂಬಾ ಹಿಂದೆ ಇದೆ. ಆದ್ರೆ ಮತ್ತೆ ಯೇಸು ಕ್ರಿಸ್ತನು ತಿರುಗಿ ಬರೋದಕ್ಕಿದ್ದಾರೆ. ಆದ್ರೆ ಅದು ನಮಗೆ ಬಹಳ ದೂರ ಇಲ್ಲ, ಅದು ನಮಗೆ ಸಮೀಪವಾಗಿಯೇ ಇದೆ, ಅದು ನಮಗೆ ಹತ್ತಿರವಾಗಿಯೇ ಇದೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಒಂದು ಘಟನೆಯನ್ನ ಓದ್ತೇವೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಆತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಇಲ್ಲಿ ಒಬ್ಬ ದೇವದೂತನು ಕುರುಬರಿಗೆ ಕಾಣಿಸಿಕೊಂಡು ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜನಿಸಿದ್ದಾರೆ ಅಂತ ಹೇಳಿ ಅವರು ಗುರುತನ್ನ ಹೇಳಿ ಕಳುಹಿಸುವುದನ್ನ ನಾವು ಕಾಣುತ್ತೇವೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜನದ ವಿಷಯವಾಗಿ ನಾವು ಧ್ಯಾನ ಮಾಡುವಾಗ ನಮಗೆ ಬಹಳ ತಿಳಿದಿರುವಂತ ಒಂದು ವಿಷಯ. ಆದ್ರೆ ಇದೇ ರೀತಿಯಾಗಿ ಒಂದು ದಿವಸ ಆ ಕುರುಬರಿಗೆ ಕಾಣಿಸಿಕೊಂಡು ಯೇಸು ಕ್ರಿಸ್ತನ ಜನಿಸಿದ್ದಾರೆ, ಅವರನ್ನು ಹೋಗಿ ನೋಡಿರಿ ಎಂಬುದಾಗೆಲ್ಲ ಹೇಳಿ ಹೋದಂತ ದೇವದೂತರು ಮತ್ತೊಂದು ದಿವಸ ಇನ್ನೊಂದು ಮಾತನ್ನು ಸಹ ಹೇಳುತ್ತಾರೆ. ನಾವು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ವಾಕ್ಯಗಳು 10 ಮತ್ತು 11 ಓದಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ ವಾಕ್ಯಗಳು 10 ಮತ್ತು 11. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ,
ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಇದಕ್ಕೆ ಮೊದಲು ನಾವು ಓದಿದಂತ ವಾಕ್ಯಗಳಲ್ಲಿ ದೇವದೂತರು ಕುರುಬರಿಗೆ ಕಾಣಿಸಿಕೊಂಡು ಯೇಸು ಕ್ರಿಸ್ತನು ಹುಟ್ಟಿರುವಂತ ಶುಭ ಸಮಾಚಾರವನ್ನು ಹೇಳಿ ಅವರನ್ನು ಕಳುಹಿಸುವುದನ್ನು ನಾವು ಕಾಣುತ್ತೇವೆ. ಅದಾದ ನಂತರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬೆಳೆದು ಅವರ ಸೇವೆ ಮಾಡಿ ಮರಣ ಹೊಂದಿ ಮತ್ತೆ ಮರಣವನ್ನೆಲ್ಲ ಜಯಿಸಿ ಕಡೆಗೆ ಅವರ ಶಿಷ್ಯರಿಗೆ ಕಾಣಿಸಿಕೊಂಡು ಶಿಷ್ಯರೊಟ್ಟಿಗೆ ಮಾತನಾಡುತ್ತಾ ಇರುವಾಗ ಇನ್ನು ತಂದೆಯ ಬಳಿಗೆ ಅವರ ಬಳಿಯಿಂದ ಎತ್ತಲ್ಪಟ್ಟರು. ಆ ರೀತಿ ಎತ್ತಲ್ಪಡುತ್ತಾ ತನ್ನ ಆಕಾಶದಲ್ಲಿ ಹೊರಟು ಮರೆಯಾಗಿ ಹೋದನು. ಶಿಷ್ಯರು ಇದನ್ನು ನೋಡುತ್ತಾ ಆಕಾಶದ ಕಡೆಗೆ ಯೇಸು ಕ್ರಿಸ್ತನ ಎತ್ತಲ್ಪಡುವುದನ್ನು ಹಾಗೆ ನೋಡುತ್ತಾ ಆತನ ಮರೆಯಾಗಿ ಹೋದ ನಂತರ ಇನ್ನು ಆಕಾಶದ ಕಡೆಗೆ ನೋಡುತ್ತಾ ಇದ್ದರು. ನಮ್ಮ ಗುರು ಹೀಗೆ ಹೊರಟು ಹೋದರಲ್ಲ, ಹಾಗೆ ಮಾಯವಾಗಿ ಹೋದರಲ್ಲ, ಎಲ್ಲೋದ್ರು ಅಂತ ಆಕಾಶದ ಕಡೆನೆ ಹಾಗೆ ನೋಡ್ತಾನೆ ಇದ್ರು. ಹಾಗೆ ನೋಡ್ತಾನೆ ಇರುವಾಗ ಆಗ ಇದ್ದಕ್ಕಿದ್ದ ಹಾಗೆ ಇಬ್ರು ದೇವದೂತರಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಯೇಸು ಕ್ರಿಸ್ತನು ಹೊರಟು ಹೋಗಿ ಮಾಯವಾದ ನಂತರ ಇಬ್ಬರು ದೇವದೂತರು ಕಾಣಿಸಿಕೊಂಡು ಆ ಶಿಷ್ಯರಿಗೆ ಹೇಳುವಂತ ಮಾತೇನೆಂದರೆ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ಅವರು ಕಾಣಿಸಿಕೊಂಡು ಅವರಿಗೆ ಹೇಳುವ ಮಾತೇನೆಂದರೆ, ನೀವು ಆಕಾಶದ ಕಡೆಗೆ ಕಣ್ಣೆತ್ತಿ ಆಕಾಶವನ್ನು ಯಾಕೆ ನೋಡುತ್ತಾ ಇದ್ದೀರಿ? ಯೇಸು ಕ್ರಿಸ್ತನು ಹೊರಟು ಹೋಗಿ ಮಾಯವಾಗಿ ಬಿಟ್ಟನಲ್ಲ ಎಂಬುದಾಗಿ ಯೋಚನೆ ಮಾಡುತ್ತಾ ಇರುವಿರಾ? ನಾವು ನಿಮಗೊಂದು ವಿಷಯವನ್ನು ಹೇಳುತ್ತೇವೆ, ಕೇಳಿರಿ. ಈ ಯೇಸು ಕ್ರಿಸ್ತನು ಯಾವ ರೀತಿ ನಿಮ್ಮ ಕಣ್ಣು ಮುಂದುಗಡೆಯಲ್ಲಿ ಆಕಾಶದೊಳಗೆ ಸೇರಿಸಲ್ಪಟ್ಟನು ಅದೇ ರೀತಿಯಾಗಿ ಇಳಿದು ಬರುವನು ಅಂತ ಹೇಳಿ ಅವರನ್ನು ಕಳುಹಿಸುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಮೊದಲನೆಯ ದೂತನು ಯೇಸು ಕ್ರಿಸ್ತನ ಜನದ ವಿಷಯವಾಗಿ ಮಾತನಾಡಿ ಹೇಳಿ ಕುರುಬರನ್ನ ಕಳುಹಿಸಿದನು. ಆದರೆ ಇಲ್ಲಿ ಅದೇ ರೀತಿಯಾಗಿ ದೇವದೂತರು ಮತ್ತೆ ಕಾಣಿಸಿಕೊಂಡು ಯೇಸು ಕ್ರಿಸ್ತನು ಆಕಾಶದಲ್ಲಿ ಸೇರಿಸಲ್ಪಟ್ಟನು, ಆದರೆ ಮತ್ತೆ ಆತನ ಅದೇ ರೀತಿ ಬರುವನು ಎಂಬುದಾಗಿ ಅವರು ಹೇಳುವುದನ್ನು ನಾವು ಕಾಣುತ್ತೇವೆ. ಆಗ ಈ ಮಾತಿಗೆ ಕಿವಿಗೊಡಬೇಕಾದದ್ದು ನಮಗೆ ಬಹಳ ಮುಖ್ಯ. ಮೊದಲನೆಯ ದೂತನು ಹೇಳಿದ್ದು ಆತನ ಜನನದ ಬಗ್ಗೆ, ಆದರೆ ಆತನ ಆಕಾಶಕ್ಕೆ ಒಯ್ಯಲ್ಪಟ್ಟ ನಂತರ ಮತ್ತೆ ಬೇರೆ ದೇವದೂತರು ಕಾಣಿಸಿಕೊಂಡು ಆತನ ಬರುವಿಕೆ ಬಗ್ಗೆ ಸಹ ಹೇಳಿದರು. ಆತನ ಮತ್ತೆ ಇದೇ ರೀತಿಯಾಗಿ ಬರುವನು ಎಂಬುದಾಗಿ ಅದನ್ನ ನಾವು ಆಲೋಚಿಸಬೇಕಾದದ್ದು ಬಹಳ ಮುಖ್ಯ. ಈ ದಿವಸದಲ್ಲಿ ಯೇಸು ಕ್ರಿಸ್ತನು ಮೊದಲು ಮನುಷ್ಯನಾಗಿ ಈ ಲೋಕಕ್ಕೆ ಬಂದದ್ದನ್ನು ನೆನೆಸಿ ನಾವು ದೇವರನ್ನ ಸ್ತುತಿಸುತ್ತಾ ಇದ್ದೇವೆ. ಸಂತೋಷ, ನಾವು ಹಾಗೆ ಮಾಡಬೇಕು. ಆದ್ರೆ ನಾವು ಅಲ್ಲಿಗೆ ಮಾತ್ರ ನೆನೆಸಿ ಬಿಡಬಾರದು. ಅದೇ ಯೇಸು ಮತ್ತೆ ಬರಲಿರುವನು, ಅದನ್ನ ನಾವು ಯೋಚಿಸಬೇಕಾದದ್ದು ಬಹಳ ಮುಖ್ಯ. ಮತ್ತೆ ಬರಲಿರುವಂತ ಯೇಸುವನ್ನ ಸಂಧಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ನಮ್ಮ ದೇವರ ವಾಕ್ಯವನ್ನ ನಾವು ಗಮನಿಸಿ ನೋಡುವಾಗ ಮತ್ತಾಯನು ಬರೆದಂತ ಸುವಾರ್ತೆ 24ನೇ ಅಧ್ಯಾಯ ವಾಕ್ಯಗಳು 29-31 ಓದುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ ವಾಕ್ಯಗಳು 29-31. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆಬಡಿಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದಲೂ ಒಟ್ಟುಗೂಡಿಸುವರು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತೇನೆಂದರೆ, ಕಡೆಯ ದಿವಸಗಳಲ್ಲಿ ಭೂಲೋಕದಲ್ಲಿ ಬಹಳ ದೊಡ್ಡ ಸಂಕಟ ಸಂಭವಿಸುತ್ತೆ, ಬಹಳ ದೊಡ್ಡ ಹಿಂಸೆ, ಬಹಳ ದೊಡ್ಡ ವಿಪತ್ತುಗಳು, ಬಹಳ ದೊಡ್ಡ ನಾಶನಗಳು, ಬಾಧೆಗಳು ಮನುಷ್ಯರುಗಳಲ್ಲಿ ಸಂಭವಿಸುತ್ತೆ. ಆದರೆ ಆ ದಿನಗಳೆಲ್ಲವೂ ಕಳೆದ ನಂತರ ಮೇಘಗಳ ಮೇಲೆ ಮನುಷ್ಯ ಕುಮಾರನು ಸೂಚಿಸುವಂತಹ ಗುರುತು ಕಾಣಿಸಿಕೊಳ್ಳುತ್ತದೆ. ಮನುಷ್ಯ ಕುಮಾರನು ಬಲದಿಂದಲೂ ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಇಳಿದು ಬರುವನು ಅಂತ ಅವರು ಹೇಳೋದನ್ನು ನಾವು ಕಾಣುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ ವಾಕ್ಯಗಳು 63 ನಾವು ಓದಿ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ ವಾಕ್ಯಗಳು 63 ಮತ್ತು 64. ಆಗ ಮಹಾಯಾಜಕನು, ನಿಮಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತವೋ ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ಯೇಸು, ನೀನೇ ಹೇಳುತ್ತಿ. ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಮಗೆ ಹೇಳುತ್ತೇನೆ ಅಂದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಆ ಶಾಸ್ತ್ರಿಗಳು ಫರಿಸಾಯರೆಲ್ಲ ಹಿಡಿದುಕೊಂಡು ಹೋಗಿ ಅವರನ್ನು ವಿಚಾರಣೆ ಮಾಡುತ್ತಿರುವಾಗ ಅವರು ಕಡೆಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ನೀನೇ ದೇವರ ಕುಮಾರನಾಗಿರುವ ಕ್ರಿಸ್ತನೋ ಏನೋ ನಮಗೆ ಹೇಳು
ಎಂಬುದಾಗಿ ಹೇಳುವಾಗ ತಾನು ಹೇಳುವಂತ ಮಾತೇನೆಂದರೆ, ನೀನೇ ಹೇಳಿದ್ದಿ, ನಾನೇ ಆತನು, ಆದ್ರೆ ನೀವು ಅದನ್ನು ನಂಬುತ್ತಾ ಇಲ್ಲ. ಆದ್ರೆ ಮುಂದೆ ಏನಾಗುತ್ತೆ ನಿಮಗೆ ಹೇಳುತ್ತೇನೆ ಕೇಳಿ ಅಂತ ಅವ್ರು ಹೇಳಿ, ತಾನು ಹೇಳೋ ಮಾತೇನೆಂದರೆ, ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ. ಅಂದ್ರೆ ನಾನು ಮೇಘಗಳ ಮೇಲೆ ಇಳಿದು ಬರುತ್ತೇನೆ, ಅದನ್ನ ನೀವು ಕಾಣುವಿರಿ ಅಂತ ತಾನಿಲ್ಲಿ ಗುರುತಿಸುವುದನ್ನ ನಾವು ಕಾಣುತ್ತೇವೆ. ಇನ್ನು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಾಕ್ಯ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುತ್ತಾ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ಮೇಘಗಳ ಮೇಲೆ ದೂತರ ಸಮೇತವಾಗಿ ಬರುವನು. ಆಗ ಒಬ್ಬೊಬ್ಬನಿಗೆ ಅವನವನ ನಡತೆಯ ತಕ್ಕ ಫಲವನ್ನು ಕೊಡುವನು ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಇನ್ನು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳುವ ಮಾತು, ಮನುಷ್ಯ ಕುಮಾರನು ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವನು ಎಂಬುದಾಗಿ ಅವರು ಹೇಳೋದನ್ನ ನಾವು ಕಾಣ್ತೇವೆ. ಇನ್ನು ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದಿ ನೋಡುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ವ್ಯಭಿಚಾರಣೆಯಂತಿರುವ ಈ ಪಾಪಿಷ್ಠ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುವನು, ಅವನಿಗೆ ಮನುಷ್ಯ ಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತರಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು. ಯಾರು ನನ್ನನ್ನ ನೋಡಿ ನಾಚಿಕೆ ಪಟ್ಟುಕೊಳ್ಳುತ್ತಾರೋ, ಅಂದ್ರೆ ನನಗೆ ನಾಚಿಕೆ ಪಟ್ಟುಕೊಳ್ಳುತ್ತಾರೋ, ನಾನು ಯೇಸು ಕ್ರಿಸ್ತನನ್ನು ನಂಬಿದ್ದೇನೆಂಬುದಾಗಿ ಯಾರಿಗಾದರೂ ಹೇಳಿದರೆ ಆಗ ಅವರು ನನ್ನನ್ನ ಏನಂತಾರೋ ಏನೋ, ಅದರಿಂದ ನಾನು ಯೇಸು ಕ್ರಿಸ್ತನನ್ನ ನಂಬಿರುವವನು ಅಲ್ಲ ಅನ್ನೋ ರೀತಿಯಲ್ಲಿ ತೋರಿಸಿಕೊಂಡು ನನ್ನವರೆಂಬುದಾಗಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡುತ್ತಾರೋ, ಅವರಿಗೆ ನಾನು ದೇವದೂತರ ಸಮೇತವಾಗಿ ಬರುವಾಗ ಅವರನ್ನ ನೋಡಿ ನಾಚಿಕೆ ಪಟ್ಟುಕೊಳ್ಳುತ್ತೇನೆ. ಅಂದ್ರೆ ಅವರು ನನ್ನವರು ಅಂತ ಹೇಳಿಕೊಳ್ಳುವುದಕ್ಕೆ ನಾನು ನಾಚಿಕೆ ಪಟ್ಟುಕೊಳ್ಳುತ್ತೇನೆ, ಅವರು ನನ್ನವರಲ್ಲ ಅಂತ ಹೇಳಿ ಬಿಡುತ್ತೇನೆ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಇಲ್ಲಿ ಅವ್ರು ಸೂಚಿಸುವಂತ ಒಂದು ಮಾತೇನೆಂದರೆ, ದೇವದೂತರೊಡನೆ ಪ್ರಭಾವದೊಡನೆ ತಾನು ಬರುತ್ತೇನೆ ಎಂಬುದಾಗಿ ತಾನು ಇಲ್ಲಿ ಹೇಳೋದನ್ನ ನಾವು ಈ ವಾಕ್ಯಗಳಲ್ಲಿ ಕಾಣುತ್ತೇವೆ. ಇನ್ನು ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 27ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ. ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು. ಇಲ್ಲಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಮಾತು, ಆಗ ಅಂದ್ರೆ ಭೂಲೋಕದಲ್ಲಿ ವಿಪರೀತವಾದ ಬಾಧೆ, ಸಂಕಟ, ವಿಪತ್ತುಗಳು ಎಲ್ಲ ಸಂಭವಿಸಿದ ನಂತರ ಮೇಘಗಳಲ್ಲಿ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಬರುವುದನ್ನ ಕಾಣುವರು ಅಂತ ಅವರು ಹೇಳೋದನ್ನ ನಾವು ಕಾಣುತ್ತೇವೆ. ಇನ್ನು ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ ವಾಕ್ಯಗಳು 7ನ್ನ ಓದುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು, ಆತನನ್ನ ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನ ನೋಡಿ ಎದೆ ಬಡಿದುಕೊಳ್ಳುವರು. ಹೌದು, ಹಾಗೆಯೇ ಆಗುವುದು, ಆಮೇನ್. ಇಲ್ಲಿ ಅಪೊಸ್ತಲನಾಗಿರುವಂತ ಯೋಹಾನನು ಹೇಳುವಂತ ಮಾತೇನೆಂದರೆ, ಮೇಘಗಳ ಮೇಲೆ ಬರುತ್ತಾನೆ, ಯೇಸು ಕ್ರಿಸ್ತನು ಮೇಘಗಳ ಮೇಲೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು, ಆತನನ್ನ ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನ ನೋಡಿ ಎದೆ ಬಡಿದುಕೊಳ್ಳುವರು. ಯಾವುದಕ್ಕಾಗಿ ಎದೆ ಬಡಿದುಕೊಳ್ಳುತ್ತಾರೆ? ಅಯ್ಯೋ, ಈತನನ್ನ ನಾವು ನಂಬಲಿಲ್ಲವಲ್ಲ, ಈತನನ್ನ ನಾವು ವಿಶ್ವಾಸಿಸಲಿಲ್ಲವಲ್ಲ, ಆದರೆ ಈತನೇ ರಾಜಾದಿರಾಜನಾಗಿ ಈಗ ಬರುತ್ತಾ ಇದ್ದಾನಲ್ಲ ಎಂಬುದಾಗಿ ಅಯ್ಯೋ ಎಂಬುದಾಗಿ ಅವರು ಎದೆ ಬಡಿದುಕೊಳ್ಳುತ್ತಾರೆ ಅಂತ ಇಲ್ಲಿ ಅವರು ಬರೆಯುವುದನ್ನ ನಾವು ಕಾಣುತ್ತೇವೆ. ಈ ರೀತಿ ನಾವು ಓದಿದಂತ ಹಲವು ವಾಕ್ಯಗಳನ್ನ ನಾವು ಗಮನಿಸಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದೊಂದು ಸ್ಥಳದಲ್ಲಿಯೂ ತಾನು ಮೇಘಗಳ ಮೇಲೆ ಇಳಿದು ಬರುತ್ತೇನೆ, ಸಮಸ್ತ ದೇವದೂತರೊಟ್ಟಿಗೆ ಇಳಿದು ಬರುತ್ತೇನೆ, ನನ್ನ ತಂದೆಯ ಪ್ರಭಾವದೊಡನೆ ನಾನು ಇಳಿದು ಬರುತ್ತೇನೆ ಎಂಬುದಾಗಿ ಹಲವು ಕಡೆಗಳಲ್ಲಿ ತಾವು ಹೇಳೋದನ್ನ ನಾವು ಕಾಣ್ತೇವೆ. ಕ್ರಿಸ್ಮಸ್ ಅನ್ನು ಆಚರಿಸುತ್ತಾ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕದಲ್ಲಿ ಬಂದದ್ದನ್ನು ನೆನೆಸಿಕೊಂಡು ನಾವು ದೇವರನ್ನ ಸ್ತುತಿಸುವಂತಹ ಈ ಸಮಯದಲ್ಲಿ ನಾವು ಆತನು ಮತ್ತೆ ಬರಲಿರುವನು ಎನ್ನುವುದನ್ನು ಜ್ಞಾಪಕ ಮಾಡಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದದ್ದು ಈಗಾಗಲೇ ನಡೆದು ಹೋಗಿರುವಂತಹ ಕಾರ್ಯ. ಆತನು ಮನುಷ್ಯನಾಗಿ ಬರುವುದನ್ನ ಮತ್ತೆ ಹೋಗಿ ನಾವು ಸಂಧಿಸುವುದಕ್ಕೆ ಸಾಧ್ಯ ಇಲ್ಲ.
ಆದರೆ ಯೇಸು ಕ್ರಿಸ್ತನು ಮತ್ತೆ ಬರುವುದಕ್ಕಿದ್ದಾನೆ. ಆಗ ಆತನನ್ನು ನಾವು ಸಂಧಿಸಲೇಬೇಕು. ಈ ದಿವಸ ಅದಕ್ಕೆ ನಾವು ಸಿದ್ಧರಿದ್ದೇವಾ? ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ 2000 ವರ್ಷಗಳ ಮುಂದೆಗಡೆ ಬಂದದ್ದು ಮಾತ್ರವಲ್ಲ, ಮತ್ತೆ ಆತನ ಮೇಘಗಳ ಮೇಲೆ ಸಮಸ್ತ ದೇವದೂತರೊಟ್ಟಿಗೆ ತಂದೆಯ ಪ್ರಭಾವದೊಡನೆ ತಾನು ಬರುವುದಕ್ಕಿದ್ದಾನೆ. ಆ ಯೇಸುವನ್ನು ಸಂಧಿಸುವುದಕ್ಕೆ ನಾನು ನೀವು ಸಿದ್ಧರಿದ್ದೇವಾ? ಮೊದಲು ಆತನು ಬಂದದ್ದು ಮನುಷ್ಯನಾಗಿ, ಈಗ ಆತನು ಮನುಷ್ಯನಾಗಿ ಬರುವುದಿಲ್ಲ. ಆತನು ಕರ್ತನಾಗಿಯೂ ರಾಜನಾಗಿಯೂ ಸಕಲ ಜನಗಳಿಗೆ ನ್ಯಾಯವನ್ನು ತೀರಿಸುವನ ಆತನಾಗಿಯೂ ಆತನು ಬರುವನು. ಆತನ ಎದುರುಗೊಳ್ಳುವುದಕ್ಕೆ ನಾವು ಸಿದ್ಧರಿದ್ದೇವಾ? ಮೊದಲು ಆತನು ಬಲಹೀನನು ಏನೋ ಎನ್ನುವ ರೀತಿಯಲ್ಲಿ ಬಂದನು. ಯಜ್ಞದ ಕುರಿಮರಿಯಾಗಿ ಬಂದನು. ಅಂದ್ರೆ ಯಜ್ಞದ ಕುರಿ ಅದನ್ನ ತೆಗೆದುಕೊಂಡು ಹೋಗಿ ಕಡಿದು ಅದನ್ನ ಯಜ್ಞ ಮಾಡುತ್ತಾರೆ. ಅದೇ ರೀತಿ ಮನುಷ್ಯರಿಂದ ತಾನು ತಿರಸ್ಕರಿಸಲ್ಪಡುವುದಕ್ಕೂ, ಮನುಷ್ಯರಿಂದ ಗಾಯಪಟ್ಟು ರಕ್ತ ಸುರಿಸಲ್ಪಟ್ಟು ಸೆಲುಬೆಯ ಬಾಧೆ ಅನುಭವಿಸಿ ಮನುಷ್ಯರ ರಕ್ಷಣೆಗಾಗಿ ತನ್ನನ್ನ ಬಲಿಯಾಗಿ ಒಪ್ಪಿಸಿಕೊಡುವುದಕ್ಕಾಗಿ ಬಂದನು. ಆದ್ರೆ ಮತ್ತೆ 2ನೇ ಸಾರಿ ಆತನು ಬರುವಾಗ ಮತ್ತೆ ಬಲಿಯಾಗುವುದಕ್ಕೆ ಬರುವುದಿಲ್ಲ, ಮನುಷ್ಯರಿಂದ ಹೊರೆ ತಿನ್ನುವುದಕ್ಕೆ ಬರುವುದಿಲ್ಲ, ಮನುಷ್ಯರಿಂದ ಗಾಯಪಡಿಸಿಕೊಳ್ಳುವುದಕ್ಕೆ ಬರುವುದಿಲ್ಲ. ಆದ್ರೆ ಮತ್ತೆ ತಾನು ಬರುವಾಗ ಮನುಷ್ಯರಿಗೆ ನ್ಯಾಯವನ್ನು ತೀರಿಸುವಾತನಾಗಿ ಆತನು ಬರುತ್ತಾನೆ. ಆತನನ್ನ ಎದುರುಗೊಳ್ಳುವುದಕ್ಕೆ ನಾನು ನೀವು ಸಿದ್ಧರಿದ್ದೇವಾ? ಈ ದಿವಸ ನಮ್ಮನ್ನು ನಾವು ಪ್ರಶ್ನೆ ಮಾಡಿ ನೋಡಿಕೊಳ್ಳಬೇಕು. ಬರುವುದಕ್ಕಿರುವಂತ ಆತನನ್ನ ನಾವು ಸಂಧಿಸುವ ಹಾಗೆ ನಾವು ಏನನ್ನ ಮಾಡಬೇಕು ಅಂದ್ರೆ ಯೇಸು ಕ್ರಿಸ್ತನೇ ಒಂದು ಕಾರ್ಯವನ್ನು ಹೇಳುವುದನ್ನ ನಾವು ಕಾಣುತ್ತೇವೆ. ಲೂಕನು ಬರೆದಂತ ಸುವಾರ್ತೆ 21ನೇ ಅಧ್ಯಾಯ ವಾಕ್ಯಗಳು 34 ಮತ್ತು 36 ಓದುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿನಂತೆ ಫಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಅವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂತ ಹೇಳಿದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಬರುವಾಗ ಆತನ ಮುಂದುಗಡೆಯಲ್ಲಿ ನಾವು ನಿಂತುಕೊಳ್ಳುವುದಕ್ಕೆ ಶಕ್ತರಾಗಿರುವ ಹಾಗೆ ಯಾವಾಗಲೂ ನಾವು ಪ್ರಾರ್ಥಿಸುತ್ತಾ ಇರಬೇಕು, ಪ್ರಾರ್ಥಿಸಿ ಎಚ್ಚರಿಕೆಯಾಗಿರಬೇಕು ಅಂತ ಅವರು ನಮಗೆ ಹೇಳುವುದನ್ನ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನು ಮತ್ತೆ ಬರುವುದಕ್ಕಿದ್ದಾರೆ. ರಾಜನಾಗಿ ಕರ್ತನಾಗಿ ನ್ಯಾಯವನ್ನು ತೀರಿಸುವಾತನಾಗಿ ಆತನು ಮತ್ತೆ ಬರುವುದಕ್ಕಿದ್ದಾರೆ. ಆದರೆ ಆತನು ನಮ್ಮನ್ನ ಸೇರಿಸಿಕೊಳ್ಳುವ ಆತನಾಗಿ ಬಂದರೆ ಅದು ನಮಗೆ ಮೇಲು. ಆದರೆ ಆತನು ನಮಗೆ ನ್ಯಾಯವನ್ನು ತೀರಿಸುವಾತನಾಗಿ ಬಂದರೆ ಅದು ನಮಗೆ ಬಹಳ ತೊಂದರೆ. ಯಾರನ್ನ ಸೇರಿಸಿಕೊಳ್ಳುತ್ತಾರೆ? ಯಾರಿಗೆ ನ್ಯಾಯವನ್ನು ತೀರಿಸುತ್ತಾರೆ? ಯಾರು ಆತನಿಗೆ ತಾನು ಒಪ್ಪಿಸಿಕೊಟ್ಟು ಆತನ ವಾಕ್ಯಗಳನ್ನ ಕೈಗೊಂಡು ಎಲ್ಲಾ ವಿಧಗಳಲ್ಲಿ ದೇವರು ಇಷ್ಟಪಡುವ ಹಾಗೆ ಬದುಕುತ್ತಾ ಇರುತ್ತಾರೋ ಅವರು ತಮ್ಮೊಡನೆ ಸೇರಿಸಿಕೊಳ್ಳುತ್ತಾರೆ. ಅವರಿಗೆ ನಿತ್ಯ ಸಂತೋಷ, ನಿತ್ಯ ಆನಂದ. ಆದ್ರೆ ಯಾರು ದೇವರ ವಾಕ್ಯವನ್ನು ತಿಳಿದು ದೇವರ ವಾಕ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಡದೆ, ದೇವರನ್ನ ಪ್ರೀತಿಸದೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬದುಕಿ, ದೇವರ ವಾಕ್ಯವನ್ನ ತಿರಸ್ಕರಿಸುತ್ತಾ ಅವರ ಮನಸ್ಸಿನ ಇಷ್ಟ ಹಾಗೆಲ್ಲ ಬದುಕಿ ಜೀವನ ಮಾಡುತ್ತಾರೋ ಅವರಿಗೆ ಆತನು ನ್ಯಾಯವನ್ನು ತೀರಿಸುವಾತನಾಗಿ ಬರುತ್ತಾರೆ. ಆಗ ಅವರ ಸ್ಥಿತಿ ಅಯ್ಯೋ ಹಾಗಾಗಿರುತ್ತೆ. ಆದ್ರೆ ಅಂತ ಸ್ಥಿತಿಗೆ ನಾವು ಒಳಗಾಗಬಾರದು. ಯೇಸು ಕ್ರಿಸ್ತನು ಮೊದಲು 2000 ವರ್ಷಗಳ ಮುಂದೆ ಮನುಷ್ಯನಾಗಿ ಬಂದನು. ಆದರೆ ಮತ್ತೆ ಆತನು ಬರುವುದಕ್ಕಿದ್ದಾನೆ. ಇರುವ ಆತನನ್ನ ಸಂಧಿಸುವುದಕ್ಕೆ ನಾವು ಸಿದ್ಧರಾಗಬೇಕಾದದ್ದು ಬಹಳ ಮುಖ್ಯ. ನಾವು ಯಾವ ರೀತಿ ಸಿದ್ಧರಾಗಬೇಕು? ಎಲ್ಲಾ ವಿಧಗಳಲ್ಲಿ ನಮ್ಮನ್ನು ಪರಿಶುದ್ಧಪಡಿಸಿಕೊಂಡು ದೇವರಿಗೆ ಭಯಪಟ್ಟು ದೇವರ ವಾಕ್ಯಗಳಿಗೆ ನಾವು ಒಪ್ಪಿಸಿಕೊಟ್ಟು ನಾವು ಜೀವಿಸುತ್ತಾ ದೇವರ ಬರುವಿಕೆಗಾಗಿ ಪ್ರಾರ್ಥನೆಯೊಟ್ಟಿಗೆ ನಾವು ಸಿದ್ಧರಾಗಿರಬೇಕು. ಆತನು ಬರುವಾಗ ನಮ್ಮನ್ನ ಆತನೊಡನೆ ಒಯ್ಯುವನು. ಆದರೆ ಒಂದು ವೇಳೆ ಆತನಿಗಾಗಿ ನಾವು ಸಿದ್ಧವಾಗಿರದೆ ಹೋದರೆ ನ್ಯಾಯ ತೀರ್ಪಿಗೆ ನಾವು ಒಳಗಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಈ ದಿವಸದಲ್ಲಿ ನಮ್ಮನ್ನು ನಾವು ವಿಚಾರಿಸಿಕೊಂಡು ನೋಡೋಣ. ನಾನು ದೇವರನ್ನ ಪ್ರೀತಿಸುತ್ತೇನಾ? ಪರಿಶುದ್ಧನಾಗಿ ಜೀವಿಸುತ್ತಾ ಇದ್ದೇನಾ? ದೇವರಿಗೆ ಭಯಪಡುವವನಾಗಿದ್ದೇನಾ? ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತವನಾಗಿದ್ದೇನಾ? ದೇವರನ್ನ ಹುಡುಕುವವನಾಗಿದ್ದೇನಾ? ಪ್ರಾರ್ಥಿಸುವವನಾಗಿದ್ದೇನಾ? ದೇವರ ವಾಕ್ಯಗಳನ್ನ ಧ್ಯಾನಿಸುವಂತವನಾಗಿದ್ದೇನಾ? ದೇವರ ವಾಕ್ಯದಿಂದ ನಾನು ತುಂಬಲ್ಪಟ್ಟವನಾಗಿದ್ದೇನಾ? ದೇವರಿಗೆ ನನ್ನನ್ನು ಒಪ್ಪಿಸಿಕೊಟ್ಟು ನಾನು ಜೀವಿಸುತ್ತಾ ಇದ್ದೇನಾ? ದೇವರ ಮುಂದೆಗಡೆಯಲ್ಲಿ ನಾನು ನಿಂತುಕೊಳ್ಳುವುದಕ್ಕೆ ಒಂದು ವೇಳೆ ನಾನು ಶಕ್ತನಾಗಿದ್ದೇನಾ ಇಲ್ಲವಾ ಅಂತ ಈ ದಿವಸ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿ ನೋಡಿಕೊಳ್ಳಬೇಕು. ಒಂದು ವೇಳೆ ನಾನು ದೇವರಿಗೆ ಎಲ್ಲಾ ವಿಧದಲ್ಲಿ ಪ್ರಿಯನಾಗಿ ನಾನು ದೇವರನ್ನು ಹಂಬಲಿಸುತ್ತಾ ದೇವರನ್ನು ಹುಡುಕುತ್ತಾ ದೇವರನ್ನು ದರ್ಶಿಸುವುದಕ್ಕೆ ನಾನು ಎಲ್ಲಾ ವಿಧದಲ್ಲಿ ಸಿದ್ಧನಾಗಿ ಬದುಕುತ್ತಾ ಇದ್ದೇನೆಂಬುದಾಗಿ ನಮಗೆ ಅನಿಸಿದರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅದನ್ನು ಇನ್ನೂ ಹೆಚ್ಚಿಗೆ ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಒಂದು ವೇಳೆ ಎಲ್ಲೋ ನನ್ನಲ್ಲಿ ಉಳುಕಿದೆ, ಎಲ್ಲೋ ನನ್ನಲ್ಲಿ ಕೊರತೆ ಇದೆ, ಎಲ್ಲೋ ನಾನು ತಪ್ಪಿದ್ದೇನೆ ಅಂತ ಅನಿಸಿದರೆ
ಇವತ್ತೇ ನಾವು ಮನೆ ತಿರುಗಬೇಕಾದದ್ದು ಬಹಳ ಮುಖ್ಯ. ಯಾಕಂದ್ರೆ ಯೇಸು ಕ್ರಿಸ್ತನ ಬರುವಿಕೆ ಯಾವಾಗ ಬೇಕಾದ್ರೆ ಸಂಭವಿಸಬಹುದು. ಇವತ್ತೇ ಆತನ ಬರುವಿಕೆ ಸಂಭವಿಸಬಹುದು, ಅಥವಾ ನಾಳೆ ಸಂಭವಿಸಬಹುದು, ಅಥವಾ ಯಾವಾಗ ಬೇಕಾದ್ರೆ ಸಂಭವಿಸಬಹುದು. ಆದ್ರೆ ನಾವು ಈ ಹೊತ್ತೇ ಮನೆ ತಿರುಗಿದ್ರೆ ಆತನ ಯಾವಾಗ ಬಂದರೂ ಸಹ ಆತನೊಡನೆ ಒಯ್ಯಲ್ಪಡುತ್ತೇವೆ. ಆದ್ರೆ ನಾವು ಮನೆ ತಿರುಗದೆ ಹೋದರೆ, ನಾವು ನೆನೆಸಿದ ಗಳಿಗೆಯಲ್ಲಿ ಒಂದು ವೇಳೆ ಆತನ ಬರುವಿಕೆ ಸಂಭವಿಸಿದರೆ ನಾವು ಎಷ್ಟೋ ಕಷ್ಟ ಬಾಧೆಗಳನ್ನ ಅನುಭವಿಸಬೇಕಾಗುತ್ತದೆ. ಅಂತ ಸ್ಥಿತಿಗೆ ನಾವು ಒಳಗಾಗುವುದು ಬೇಡ. ದೇವರು ನಮಗೆ ಕೊಟ್ಟಿರುವಂತ ಕೃಪಾ ಅವಕಾಶವನ್ನ ನಾವು ಕೈ ತಪ್ಪಿಸಿಕೊಳ್ಳುವುದು ಬೇಡ. ದೇವರು ನಮಗೆ ದಯವನ್ನು ತೋರಿಸುವಾಗಲೇ ಆತನನ್ನು ಹುಡುಕೋಣ. ಆತನ ಕೃಪೆಯಲ್ಲಿ ನಾವು ಸದಾಕಾಲ ಸಂತೋಷವಾಗಿ ಜೀವಿಸುವೆವು.